ನಡೀತು ನಾಗಮಂಗಲದಲ್ಲಿ. ಇದಕ್ಕೆ RSS ಹುನ್ನಾರ ಇದೆಯಂತೆ. ಮತ್ತೊಂದು ಕಡೆ ಇದಕ್ಕೆ ಬಿಜೆಪಿ ಮತ್ತೆ JDS ಕೈ ಜೋಡಿಸಿದ್ರಂತೆ. ಈ ರೀತಿಯಾದಂಥ ಹೇಳಿಕೆಯನ್ನ ಕೊಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಕುತಂತ್ರವನ್ನ ತಡೆದಿದೆ. ನಾಗಮಂಗಲದಲ್ಲಿ ಸ್ವಲ್ಪ ಸಕ್ಸಸ್ ಆಗಿದ್ದಾರೆ. ಮೈಸೂರಲ್ಲೂ ಕೋಮುಗಲಭೆಗೆ ಪ್ಲಾನ್ ಮಾಡಿದ್ರು. KPCC ವಕ್ತಾರ M ಲಕ್ಷ್ಮಣ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ಅವರ ಪ್ಲಾನ್ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಮೈಸೂರಿನಲ್ಲಿ M ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಮೈಸೂರಲ್ಲೂ ಕೂಡ ಇದೇ ಹುನ್ನಾರವನ್ನು ನಡೆಸಿದ್ರು ಅಂತ ಹೇಳ್ತಿದ್ದಾರೆ. ಅದು ಫೇಲ್ಯೂರ್ ಆಗಿದೆಯಂತೆ. ಹಾಗಾದ್ರೆ ಏನು ಹುನ್ನಾರ ಮಾಡಿದ್ರು, M ಲಕ್ಷ್ಮಣ್ ಹೇಳ್ತಿರೋದಾದ್ರೂ ಏನು ನೋಡೋಣ ಬನ್ನಿ. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP ನಡೀತು ನಾಗಮಂಗಲದಲ್ಲಿ. ಇದಕ್ಕೆ RSS ಹುನ್ನಾರ ಇದೆಯಂತೆ. ಮತ್ತೊಂದು ಕಡೆ ಇದಕ್ಕೆ ಬಿಜೆಪಿ ಮತ್ತೆ JDS ಕೈ ಜೋಡಿಸಿದ್ರಂತೆ. ಈ ರೀತಿಯಾದಂಥ ಹೇಳಿಕೆಯನ್ನ ಕೊಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಕುತಂತ್ರವನ್ನ ತಡೆದಿದೆ. ನಾಗಮಂಗಲದಲ್ಲಿ ಸ್ವಲ್ಪ ಸಕ್ಸಸ್ ಆಗಿದ್ದಾರೆ. ಮೈಸೂರಲ್ಲೂ ಕೋಮುಗಲಭೆಗೆ ಪ್ಲಾನ್ ಮಾಡಿದ್ರು. KPCC ವಕ್ತಾರ M ಲಕ್ಷ್ಮಣ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ಅವರ ಪ್ಲಾನ್ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಮೈಸೂರಿನಲ್ಲಿ M ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಮೈಸೂರಲ್ಲೂ ಕೂಡ ಇದೇ ಹುನ್ನಾರವನ್ನು ನಡೆಸಿದ್ರು ಅಂತ ಹೇಳ್ತಿದ್ದಾರೆ. ಅದು ಫೇಲ್ಯೂರ್ ಆಗಿದೆಯಂತೆ. ಹಾಗಾದ್ರೆ ಏನು ಹುನ್ನಾರ ಮಾಡಿದ್ರು, M ಲಕ್ಷ್ಮಣ್ ಹೇಳ್ತಿರೋದಾದ್ರೂ ಏನು ನೋಡೋಣ ಬನ್ನಿ. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP ನಡೀತು ನಾಗಮಂಗಲದಲ್ಲಿ. ಇದಕ್ಕೆ RSS ಹುನ್ನಾರ ಇದೆಯಂತೆ. ಮತ್ತೊಂದು ಕಡೆ ಇದಕ್ಕೆ ಬಿಜೆಪಿ ಮತ್ತೆ JDS ಕೈ ಜೋಡಿಸಿದ್ರಂತೆ. ಈ ರೀತಿಯಾದಂಥ ಹೇಳಿಕೆಯನ್ನ ಕೊಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಕುತಂತ್ರವನ್ನ ತಡೆದಿದೆ. ನಾಗಮಂಗಲದಲ್ಲಿ ಸ್ವಲ್ಪ ಸಕ್ಸಸ್ ಆಗಿದ್ದಾರೆ. ಮೈಸೂರಲ್ಲೂ ಕೋಮುಗಲಭೆಗೆ ಪ್ಲಾನ್ ಮಾಡಿದ್ರು. KPCC ವಕ್ತಾರ M ಲಕ್ಷ್ಮಣ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ಅವರ ಪ್ಲಾನ್ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಮೈಸೂರಿನಲ್ಲಿ M ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಮೈಸೂರಲ್ಲೂ ಕೂಡ ಇದೇ ಹುನ್ನಾರವನ್ನು ನಡೆಸಿದ್ರು ಅಂತ ಹೇಳ್ತಿದ್ದಾರೆ. ಅದು ಫೇಲ್ಯೂರ್ ಆಗಿದೆಯಂತೆ. ಹಾಗಾದ್ರೆ ಏನು ಹುನ್ನಾರ ಮಾಡಿದ್ರು, M ಲಕ್ಷ್ಮಣ್ ಹೇಳ್ತಿರೋದಾದ್ರೂ ಏನು ನೋಡೋಣ ಬನ್ನಿ. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು.
ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP ನಡೀತು ನಾಗಮಂಗಲದಲ್ಲಿ. ಇದಕ್ಕೆ RSS ಹುನ್ನಾರ ಇದೆಯಂತೆ. ಮತ್ತೊಂದು ಕಡೆ ಇದಕ್ಕೆ BJP ಮತ್ತೆ JDS ಕೈ ಜೋಡಿಸಿದ್ರಂತೆ. ಈ ರೀತಿಯಾದಂಥ ಹೇಳಿಕೆಯನ್ನ ಕೊಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಕುತಂತ್ರವನ್ನ ತಡೆದಿದೆ. ನಾಗಮಂಗಲದಲ್ಲಿ ಸ್ವಲ್ಪ ಸಕ್ಸಸ್ ಆಗಿದ್ದಾರೆ. ಮೈಸೂರಲ್ಲೂ ಕೋಮುಗಲಭೆಗೆ ಪ್ಲಾನ್ ಮಾಡಿದ್ರು. KPCC ವಕ್ತಾರ M. ಲಕ್ಷ್ಮಣ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ಅವರ ಪ್ಲಾನ್ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಮೈಸೂರಿನಲ್ಲಿ M. ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಮೈಸೂರಲ್ಲೂ ಕೂಡ ಇದೇ ಹುನ್ನಾರವನ್ನು ನಡೆಸಿದ್ರು ಅಂತ ಹೇಳ್ತಿದ್ದಾರೆ. ಅದು ಫೇಲ್ಯೂರ್ ಆಗಿದೆಯಂತೆ. ಹಾಗಾದ್ರೆ ಏನು ಹುನ್ನಾರ ಮಾಡಿದ್ರು, M. ಲಕ್ಷ್ಮಣ್ ಹೇಳ್ತಿರೋದಾದ್ರೂ ಏನು ನೋಡೋಣ ಬನ್ನಿ. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP ನಡೀತು ನಾಗಮಂಗಲದಲ್ಲಿ. ಇದಕ್ಕೆ RSS ಹುನ್ನಾರ ಇದೆಯಂತೆ. ಮತ್ತೊಂದು ಕಡೆ ಇದಕ್ಕೆ BJP ಮತ್ತೆ JDS ಕೈ ಜೋಡಿಸಿದ್ರಂತೆ. ಈ ರೀತಿಯಾದಂಥ ಹೇಳಿಕೆಯನ್ನ ಕೊಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಕುತಂತ್ರವನ್ನ ತಡೆದಿದೆ. ನಾಗಮಂಗಲದಲ್ಲಿ ಸ್ವಲ್ಪ ಸಕ್ಸಸ್ ಆಗಿದ್ದಾರೆ. ಮೈಸೂರಲ್ಲೂ ಕೋಮುಗಲಭೆಗೆ ಪ್ಲಾನ್ ಮಾಡಿದ್ರು. KPCC ವಕ್ತಾರ M. ಲಕ್ಷ್ಮಣ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ಅವರ ಪ್ಲಾನ್ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಮೈಸೂರಿನಲ್ಲಿ M. ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಮೈಸೂರಲ್ಲೂ ಕೂಡ ಇದೇ ಹುನ್ನಾರವನ್ನು ನಡೆಸಿದ್ರು ಅಂತ ಹೇಳ್ತಿದ್ದಾರೆ. ಅದು ಫೇಲ್ಯೂರ್ ಆಗಿದೆಯಂತೆ. ಹಾಗಾದ್ರೆ ಏನು ಹುನ್ನಾರ ಮಾಡಿದ್ರು, M. ಲಕ್ಷ್ಮಣ್ ಹೇಳ್ತಿರೋದಾದ್ರೂ ಏನು ನೋಡೋಣ ಬನ್ನಿ. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP, RSS, JDSನವರು ಕೊಂಚ ಮಟ್ಟಿಗೆ ಸಕ್ಸಸ್ನ ಕಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೈಸೂರಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದನ್ನುವಂಥದ್ದು ಮಾಹಿತಿ. ಮೈಸೂರಲ್ಲಿ ಈ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು, ಫ್ಲೇರಪ್ ಮಾಡಬೇಕು ಅನ್ನುವಂಥದ್ದು ಇದ್ದಂಥದ್ದು. ಮಂಡ್ಯ, ನಾಗಮಂಗಲ, ಕರ್ನಾಟಕ ಈ ಮೂರು ಹೆಸರುಗಳು ಇಡೀ ದೇಶಾದ್ಯಂತ ಚಿರಪರಿಚಿತರಾಗಿ ಮಾಡುವಂಥದ್ರಲ್ಲಿ BJP